ಏನೇನು ಮೂವ್ಮೆಂಟ್ ಇದೆ ಅಂತ. ನಾವು ಇವತ್ತು ಆಲ್ಟಾಬಕ್ಕಾಗಿದ್ದು ಒಬ್ಬರು ಮಠ ಕೊಬ್ಬಳ್ಗೊಳ್ಳಿತ್ತು, ಅದು ಇದೇ ಚೆನ್ನಾಗಿದೆ, ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಮರೆಲ್ಲ ರೋಡ್ಸ್ ಅಲ್ವಾ ಮಾಡಿದ್ದಾರೆ, ನೆಕ್ಸ್ಟ್ ತಗೊಂಡಂಗೆ ಆಯಿತು. ಯಾಕೆ ಇಲ್ಲಿಂದ ಪಾದಯಾತ್ರೆ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ, ಮುಖ್ಯಮಂತ್ರಿನೇ ಬಂದು ಪಾದಯಾತ್ರೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷ ಅಂತ ಹೋದ್ರು, ಅವ್ರ ಮೇಲೂ ಕೇಸ್ ಹಾಕ್ಬೋದು ಪೊಲೀಸ್ನವರು. ನಿಮ್ಗೆ ಗೊತ್ತಾಯ್ತಲ್ಲ, ಬಿ ಜೆ ಪಿಯ ಪಾರ್ಟಿ ಅಧ್ಯಕ್ಷ ಬಂದು ಮಾಡಿದ್ರು ಕೇಸ್ ಹಾಕ್ಬೋದು. ಆ ಥರ ಕಾನೂನು ಹೈಕೋರ್ಟ್ ಮಾಡ್ಬಿಡ್ರೆ ಇದೆಲ್ಲ ರಿಟ್ ಹಾಕಿದ್ವಿ ನಾವು. ಅದೆಲ್ಲ ಮಾಡೋದು ತಪ್ಪು, ಚಳವಳಿಗಳಿಗೆ ಅಂತ ರಿಟ್ ಹಾಕಿದ್ವಿ. ಬೆಂದಿದೆ ನಾಳೆ ಪೊಲೀಸ್ನವರು ಅವ್ರು ಆನ್ಲೈನ್ ಕರ್ಕೋಬೇಕು. ಎಷ್ಟು ಗಂಟೆ ಬಿಡಬೇಕು, ನಾವು ಎಷ್ಟು ಗಂಟೆ ತಲುಪಬೇಕು, ಎಷ್ಟು ಗಂಟೆ ಜರ್ನಿ ಆಗುತ್ತೆ ಡಿಸೈಡ್ ಮಾಡೋಣ. ಅಲ್ಲಿ ಆದಮೇಲೆ ಮಂತ್ರಿಗಳು ಬರ್ತಾರೆ, ಬೇರೆ ಬರ್ತಾರೆ, ನೋಡೋಣ. ಮುಖ್ಯಮಂತ್ರಿ ಚರ್ಚೆ ಮಾಡಿದ್ಮೇಲೆ ಅಲ್ಲಿಯ ಸಾಧಕ ಬಾಧಕಗಳು ನೋಡ್ಕೊಂಡು ನಾವು ಅಲ್ಲಿ ಫೈನಲ್ ಹೊರಗಡೆ ಫ್ರೀಡಮ್ ಪಾರ್ಕಲ್ಲಿ ಆಯ್ತಲ್ವಾ, ನಿಮ್ಮ ಚಳವಳಿ ಪರಿಣಾಮ ಬೀರಲಿ. ಅಂದರೆ ನಿಮ್ಗೆ ಖುಷಿಯಾಗುವಂಥದ್ದು. ನನಗೆ ಡೌಟೇ ಬರಬೇಕು, ಗಾಡೀಲಿ ಬರ್ತಾ ಇದ್ದಾರೋ ನಡ್ಕೊಳ್ತಿದ್ದಾರೋ ಅಲ್ಲ. ನಮ್ಗೆ ಗೊತ್ತು, ನಾನು ಪಾದಯಾತ್ರೆನ 16 ಪಾದಯಾತ್ರೆಗಳು ಮಾಡಿದ್ದೀವಿ. ಮೈಸೂರಿಂದ ಬೆಂಗಳೂರಿಗೆ ನಾವು 1985 101 ಸಿ ಚಾಮರಾಜನಗರದ ರೈತಾಂಗನೇ ಆಗಿರಲಿಲ್ಲ. ನಾನು ರೈತಾಂಗ 95 ಇಸ್ವಿ ಹೇಳ್ತಿರೋದು. ನಂಜನ ಸ್ವಾಮಿ ಬಂದು 12 ಉದ್ಘಾಟನೆ ಮಾಡಿದ್ರು ನೋಡಿರಿ ಅಲ್ವಾ. ಆಗ ನಾವೆಲ್ಲ ಹೊರಟಿದ್ದು. ನಾವು ಪಾದಯಾತ್ರೆ ಹಲವಾರು ಪಾದಯಾತ್ರೆಗಳು ಹಳ್ಳಿ ಜಾತ್ರೆಗಳಿಂದ ಮಾಡೋ ಅನುಭವ ಇದೆ. ಆದರೆ ನೀವು ಇಷ್ಟು ಸ್ಪೀಡಾಗಿ ಸುಸ್ತಾಗದೆ ನಿಮ್ಮ ಮಕ್ಕಳು ನೋಡೋ ಖುಷಿ. ಎರಡನೇ ದಿನ 50 ಕಿಲೋಮೀಟರ್ ಸರ್, ಮೂರನೇ ದಿನ ಹುಮ್ಮಸ್ ಎಷ್ಟಿರ್ಬೋದು. ಮೂರನೇ ದಿನ ಆಗುತ್ತೆ. ಪ್ರಯತ್ನ ಮಾಡೋ ರಾಜ್ಯ ಸಮಿತಿ ಪೂರ್ತಿ ಸಂಪೂರ್ಣವಾಗಿ ಏನೋ ಪದಯಾತ್ರೆ ಹೊರಟ್ಬಿಟ್ರೆ ನಮ್ಮ ತಲೆ ತಿಂತ ನಿಜ ಮಾಡಲ್ವಲ್ಲ. ಎಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ತಾನೋ, ಮುಖ್ಯಮಂತ್ರಿ ತಿಂತಾರೋ ಇವು ಬೆಂಗಳೂರು ನಾವು ಹೋಗ್ಬೇಕು ಅಲ್ವಾ, ಜನ ಬಂದಿರಬೇಕು, ಚಳವಳಿ ಹೆಂಗೆ ಮುನ್ನಡೆಸಬೇಕು, ಅದಕ್ಕೆ ನಾವು ಆಲೋಚನೆ ಇರ್ತಾರೆ. ಈಗ ಚಾಮರಾಜ ಪಟ್ಟು ಬರ್ತಾವ್ರೆ, ಈಗಾಗಲೇ ND ವಸಂತಕುಮಾರ್ ಬಂದು, ನಾನು ಇಲ್ಲಿ ಬೆಳಿಗ್ಗೆ ಬಂದು ನಿಮ್ಮ ಜೊತೆ ಬರಬೇಕಾಗಿತ್ತು. ಅದು ಅಲ್ಲಿ ಏರುಪೇರು ಆಗೋದು ಬೇಡ ಅಂತ ಅಲ್ವಾ. ನೀವು ಹೆಂಗಿರು ಗಾಡಿ ಬರ್ತೀರಿ, ಸ್ವಲ್ಪ ಅಲ್ಲಿ ಒಂಚೂರು ಅಲ್ವಾ ಮಾಧ್ಯಮದವರು, ಬೇರೆ ಪೊಲೀಸ್ನವರು ಜೊತೆಲ್ವಾ ನಾನು ಬಿಟ್ಕೊಡೋದೇ ಇಲ್ಲ. ಬೆಂಗಳೂರಿಂದ ಅದಕ್ಕೆ ಆ ಥರ ಆಗ್ಬಿಟ್ಟಿರೋ ಪರಿಸ್ಥಿತಿ ಅವ್ರು ಪೊಲೀಸ್ನವರು. ಏನು ನಿಮ್ಗೆ ಇಲ್ಲೇ ಆಬ್ಸೆಂಟ್ ಆಗ್ಬಿಟ್ಟು ಹೆಚ್ಚು ಕಡಿಮೆ ಆಗ್ಬಿಡೋದು. ಆಮೇಲೆ ನಿಮ್ಮ ಚಾಮರಾಜನಗರ ಅಂತ ಇದಕ್ಕೆ ಪೊಲೀಸರು ಅಲ್ವಾ, ಬಂದರು ಅವ್ರು ಎಲ್ಲರೂ ಕೂತಾರೆ ಬಿಡೋಂಗಿಲ್ಲ. ಇಲ್ಲೇ ಎಲ್ಲ ಒಳ್ಳೆಯವರು ಅಂತ ಹೇಳಿದೆ ನಾನು. ಇರುತ್ತೆ ಎಮೋಷನ್ ಇರುತ್ತೆ ಅಂತ ಹೇಳಿ ನಮ್ಮ ಮೈಕಲೆಲ್ಲ ಮಾತಾಡೋದಲ್ಲ. ಆಯಿತು, ಯಶಸ್ವಿ ಆಗುತ್ತೆ. ನಾಳೆ ಇಲ್ಲಿಗೆ ಮಲ್ಲಯ್ಯನವ್ರು ಬರ್ತಾರೆ, ರವಿ ಬರ್ತಾರೆ, ಮತ್ತು ಮಹೇಶ್ ಪ್ರಭುನು ಇಲ್ಲೇ ಹೋಗಿದ್ದೀವಿ. ಈಗ ಇಲ್ಲಿಂದ ಬನ್ನಿ, ನಾವು ಅಲ್ಲಿ ಅರೇಂಜ್ ಮಾಡ್ತೀವಿ. ಯಾಕಂದ್ರೆ ಈಗ ನಾನು ಟೈಮಿಂಗ್ಸ್ ಇರ್ತವೆ. ಅಂದರೆ 11 ಗಂಟೆಗೆ ಅಲ್ಲಿ ರೀಚ್ ಆಗಿ ಬರಬೇಕು ಅಂದರೆ 9 ಗಂಟೆ ಮುಂದೆ ಸಾಕು. ಅಷ್ಟೇ 1-1.5 ಗಂಟೆ, 9:30 ಸಾಕು. ಅರ್ಧ ಗಂಟೆ ಹೆಚ್ಚು ಗಂಟೆ ಎಲ್ಲ ಬೆಳಗ್ಗೆ ತಿನ್ನಿ ಪೊಲೀಸ್ನವ್ರು ಸಬ್ಮಿಟ್ ಕೊಟ್ಟರಿಗೆ ಎಷ್ಟು ಗಂಟೆ ಬೇಕು ಅಂತ ಇಲ್ಲಿ ಹೇಳ್ಬಿಡಿ ನೀವು. ಆಮೇಲೆ ಎಷ್ಟು ಬೇಕು, ಎಷ್ಟು ಜನ ಬರ್ತಾರೆ, ನಾಳೆ ಬರ್ತಾರೆ, ಎಷ್ಟು ಬೇಕಲ್ಲ, ಅಲ್ಲ ಬರ್ದಾಗಲ್ಲ ಬೇಕಾದ್ರೆ ಜಾಸ್ತಿ ಹೇಳಿ. ಆ ಬೇಕಾದ್ರೆ ಹೇಳಿದ್ರೆ ಇದು ಜಾಸ್ತಿ ಇಲ್ಲೇ ಬಂದು ನಾಳೆ ಸೇರ್ತಾರೆ. ಅದೇನಾಗಿದೆ ಅಂದರೆ ನೇರ ಟ್ರೈನ್ ಬರ್ತಾರೆ. ಇಲ್ಲಿ ಇರಬೇಕಲ್ಲ, ಎಡವಟ ಇರ್ತಾರೆ. ಇದು ಕೆಲವು ಟ್ರೈನ್ ಬರ್ತಾರೆ, ಪ್ರಮುಖರೆಲ್ಲ ಬರ್ತಾರೆ. ರಾಮನಗರ ಜಿಲ್ಲೆ ಬರ್ತಾರೆ, ಮಂಡ್ಯ ಜಿಲ್ಲೆ ಇವೆಲ್ಲ ಇರ್ತಿರಲ್ಲ. ಮಹೇಶ್ ಪ್ರಭುಗೆ ಇಲ್ಲೇ ಬನ್ನಿ ಅಂತ ಹೇಳಿದ್ದೀನಿ, ಲೀಡ್ ಮಾಡೋದು ಬೇಕಲ್ಲ. ನಾನು ನಾಳೆ ಬಂದು ಇಲ್ಲಿ ಹೋಗೋದಿತ್ತು, ಅಲ್ಲಿ ಸ್ವಲ್ಪ ಉಸ್ತುವಾರಿ ಮಾಡೋಣ ಅಂತ. ಇಲ್ಲಿ 9:30 ಬರೋದು. 9 ಗಂಟೆ ಬಿಡೋದು ಮಾಡ್ಕೊಳ್ಳಿ. 9:30 ಆಯಿತು. 9 ಗಂಟೆ ಬಿಡೋದು ಮಾಡ್ಕೊಳ್ಳಿ. 9:30 ಅಲ್ವಾ 9. ನೀವು ಲಾಯರ ಇಲ್ಲಿ ಊರಲ್ಲಿ ಆಮೇಲೆ ಆ ಸ್ಥಳೀಯರೆಲ್ಲ ನೆನ್ನೆಯಿಂದ ಇಲ್ಲೇ ಬಂದವರು ಸರ್. ಭಾಳ ಒಳ್ಳೆ. ನೀವು ಒಂದು ಕೆಲಸ ಮಾಡಿ, ಸ್ಥಳೀಯರಿಗೆ